ವಿದ್ಯಾರ್ಥಿಗಳೇ, ಕೊನೆಯ ಒಂದು ವಿಡಿಯೋದಲ್ಲಿ ಕೋಮುವಾದಕ್ಕೆ ಕಾರಣಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ಕೋಮುವಾದ ಅಂತಕ್ಕಂಥ ಒಂದು ವಿಚಾರದಲ್ಲಿ ಕೋಮುವಾದಕ್ಕೆ ಕಾರಣಗಳೇನು? ಯಾಕಂದರೆ ಕೋಮುವಾದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳಲ್ಲಿ ಭಾರತದಲ್ಲಿ ಬ್ರಿಟಿಷರ ನೀತಿ ಆಗಿರ್ಬೋದು, ಹಿಂದೂ ಮತ್ತು ಮುಸ್ಲಿಮರ ರಾಷ್ಟ್ರೀಯವಾದ ಆಗಿರ್ಬೋದು, ಕೋಮುಗಲಭೆಗಳಾಗಿರ್ಬೋದು. ಇವುಗಳನ್ನು ನಾನು ಕೊನೆಯ ವಿಡಿಯೋದಲ್ಲಿಗೆ ವಿದ್ಯಾರ್ಥಿಗಳೇ ನಿಮ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದರ ಕೋಮುವಾದಕ್ಕೆ ಕಾರಣಗಳಲ್ಲಿ ನಾಲ್ಕನೆಯ ಅತ್ಯಂತ ಪ್ರಮುಖ ಕಾರಣ ಅಂತಂದರೆ ರಾಜಕೀಯ ಪ್ರೇರಿತ ಅಂತಕ್ಕಂಥದ್ದು. ಅಂದರೆ ಭಾರತದಲ್ಲಿ ಬಹುತೇಕ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ಸ್ವಾರ್ಥ ಸಾಧನೆಗಾಗಿ ಧಾರ್ಮಿಕ ವಿಷಯಗಳನ್ನು ರಾಜಕೀಕರಣಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ಪರಿಸ್ಥಿತಿಯನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ತಕ್ಕಂಥದ್ದು ಅಥವಾ ನಾವು ನೋಡ್ತಕ್ಕಂಥದ್ದು. ಯಾಕಂದರೆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅಥವಾ ಧಾರ್ಮಿಕ ವಿಚಾರಗಳಲ್ಲಿ ಎಲ್ಲೋ ಯಾವುದೋ ಒಂದು ಜಗಳ ಆಗಿರುತ್ತೆ, ಅದಕ್ಕೆ ಧಾರ್ಮಿಕ ಲೇಪನ ಕೊಡ್ತಕ್ಕಂಥದ್ದನ್ನು ರಾಜಕೀಯ ನಾಯಕರುಗಳು ಅಥವಾ ರಾಜಕೀಯ ಮುಖಂಡರು ಅನಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಪ್ರಮುಖವಾಗಿ ಅದಕ್ಕೆ ರಾಜಕೀಯ ಬಣ್ಣವನ್ನು ಕೊಟ್ಟು ಎರಡು ಇರ್ತಕ್ಕಂಥ ಸಮುದಾಯಗಳ ಮಧ್ಯೆ ಅಥವಾ ಎರಡು ಜಾತಿ ಸಮುದಾಯಗಳ ಮಧ್ಯೆ ಭಿನ್ನಾಭಿಪ್ರಾಯವನ್ನು ಮೂಡ್ತಕ್ಕಂಥದ್ದು ಅಥವಾ ಭಿನ್ನಾಭಿಪ್ರಾಯವನ್ನು ಹುಟ್ಟುಹಾಕ್ತಕ್ಕಂತಹ ಕೆಲಸವನ್ನು ಇವತ್ತಿನ ರಾಜಕಾರಣಿಗಳು ಇವತ್ತು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ವಿವಿಧವಿರ್ತಕ್ಕಂತಹ ಕೋಮುಗಳ ನಡುವೆ ಪರಸ್ಪರ ದ್ವೇಷ ಭಾವನೆ ಮೂಡುವಂತಹ ಸಂಭವವನ್ನು ಇವತ್ತು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ತಕ್ಕಂಥದ್ದು. ಯಾಕಂದರೆ ಅದಕ್ಕೆ ರಾಜಕೀಯ ನಾಯಕರುಗಳು ಅಂತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂತಹ ಸ್ವಾರ್ಥ ಸಾಧನೆಯನ್ನು ಅಥವಾ ಸ್ವಾರ್ಥಕ್ಕೋಸ್ಕರ ಅದಕ್ಕೆ ರಾಜಕೀಯ ಲೇಪನವನ್ನು ಕೊಟ್ಟು ಪ್ರಮುಖವಾಗಿ ಅದನ್ನು ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಕೂಡ ನಾವು ತರ್ತಕ್ಕಂಥದ್ದು ಅನ್ನೋದನ್ನು ಇಲ್ಲಿ ಆಗಿರುವುದರಿಂದ ವಿದ್ಯಾರ್ಥಿಗಳೇ, ಕೋಮು ಇರ್ತಕ್ಕಂತಹ ಸಂಘರ್ಷ ಅಂತಕ್ಕಂಥದ್ದಾಗಲಿ, ಜಗಳ ತಂಟೆ ತಕರಾರುಗಳು ಅಂತಕ್ಕಂಥದ್ದಾಗಲಿ, ಇವುಗಳು ಬಹುತೇಕ ಸಂದರ್ಭಗಳಲ್ಲಿ ನಾನು ಹೇಳ್ತಕ್ಕಂಥದ್ದು ಬಹುತೇಕ ಸಂದರ್ಭಗಳಲ್ಲಿ ರಾಜಕೀಯ ಪ್ರೇರಿತ ಆಗ್ತಾ ಇದ್ದಾವೆ ಅಥವಾ ರಾಜಕೀಯ ವ್ಯವಸ್ಥೆಗಳಲ್ಲಿ ಇದು ಬೆಳೆದು ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಪತ್ರಿಕೆಗಳಲ್ಲಾಗಿರ್ಬೋದು, ಟಿ ವಿ ಮಾಧ್ಯಮಗಳ ಮೂಲಕ ನಾವು ಇವತ್ತು ಕಾಣ್ತಕ್ಕಂಥದ್ದು. ಅಂದರೆ ಆ ಜಗಳ ತಂಟೆ ತಕರಾರುಗಳನ್ನು ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ತಮ್ಮದೇ ಆಗಿರ್ತಕ್ಕಂತಹ ಜಾತಿ ಸಮೂಹಗಳಿಗೆ ಬೆಂಬಲ ಕೊಡ್ತಕ್ಕಂಥದ್ದನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕೂಡ ಇವತ್ತು ಕಾಣ್ತಕ್ಕಂಥದ್ದು ಆಗಿರುವುದರಿಂದ ಕೋಮು ಸಂಘರ್ಷ ಭಾವನೆಗೆ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಕಾರಣಗಳು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಎಂದು ಕೂಡ ನಾವೇ ಹೇಳಬೇಕು. ಇನ್ನು ಕೊನೆಯದಾಗಿ ಐದನೆಯ ವಿಚಾರದಲ್ಲಿ ನಾವು ತೆಗೆದುಕೊಂಡ್ವಿ ಅಂದರೆ ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳು. ಭಾರತದಲ್ಲಿ ವಿವಿಧ ಕೋಮು ಹಿತಾಸಕ್ತಿಯನ್ನು ಸಾಧಿಸಿಕೊಳ್ಳುವ ಸಲುವಾಗಿ ರಾಜಕೀಯ ಪಕ್ಷಗಳನ್ನು ಹಲವಾರು ಜಾತಿ ಸಮುದಾಯಗಳಲ್ಲಿರ್ತಕ್ಕಂತಹ ಸಂಘಟನೆಗಳು, ಧಾರ್ಮಿಕ ಸಂಘಟನೆಗಳು, ಇವುಗಳು ಪ್ರಮುಖವಾಗಿ ರಾಜಕೀಯ ಪಕ್ಷಗಳನ್ನು ಬೆಂಬಲಿಸ್ತಕ್ಕಂಥದ್ದು. ರಾಜಕೀಯ ಪಕ್ಷಗಳು ಈ ಧಾರ್ಮಿಕ ಸಂಘಟನೆಗಳನ್ನು ಸ್ಥಾಪಿಸಿಕೊಳ್ಳುವುದರ ಜೊತೆಗೆ ಅವುಗಳಿಗೆ ಬೆಂಬಲವನ್ನು ನೀಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಭಾರತದಲ್ಲಿ ಹಲವಾರು ಜಾತಿ ಸಮುದಾಯದವರು ಇರುವುದರಿಂದ ಎಲ್ಲ ಜಾತಿ ಸಮುದಾಯದವರೂ ಕೂಡ ಹಲವಾರು ಧಾರ್ಮಿಕ ಸಂಘಟನೆಗಳನ್ನು ಅಥವಾ ಇರ್ತಕ್ಕಂಥ ಏನು ನಾವು ಇವತ್ತು ಅಸೋಸಿಯೇಷನ್ ಅಂತ ಏನು ಹೇಳ್ತೀವಿ ಇವತ್ತು ಸ್ಥಾಪಿಸಿಕೊಂಡಿವೆ. ಈ ಜಾತಿವಾರು ಸ್ಥಾಪನೆಗೆ ಒಳಪಟ್ಟಿರ್ತಕ್ಕಂತಹ ಸಂಘ ಸಂಸ್ಥೆಗಳು ಅಥವಾ ಸಂಘಟನೆಗಳು ಈ ಕೋಮು ಸಾಮರಸ್ಯ ಭಾವನೆಯನ್ನು ಕದಡುವಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಕೂಡ ಇವತ್ತಿಗೂ ನಿರ್ವಹಿಸ್ತಾ ಇದ್ದಾವೆ ಅಥವಾ ಮಾಡ್ತಾ ಇದ್ದಾವೆ. ಅಥವಾ ಅವುಗಳನ್ನು ಜಗಳ ತಂಟೆ ತಕರಾರುಗಳಿಗೆ ಈ ಧಾರ್ಮಿಕ ಸಂಘಟನೆಗಳೇ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳಾಗಿ ಕೂಡ ಇವತ್ತಿಲ್ಲಿ ಹೊರಹೊಮ್ಮತಕ್ಕಂಥದ್ದು ಆಗಿರುವುದರಿಂದ ಭಾರತದಲ್ಲಿ ಕೋಮು ಹಿತಾಸಕ್ತಿಯನ್ನು ಸಾಧಿಸಿಕೊಳ್ಳುವ ಸಲುವಾಗಿ ರಾಜಕೀಯ ಪಕ್ಷಗಳನ್ನು ಬೆಂಬಲಿಸಿ ಧರ್ಮದ ಆಧಾರದ ಮೇಲೆ ಅನೇಕ ಸಂಘಟನೆಗಳನ್ನು ಸ್ಥಾಪಿಸಿಕೊಂಡು ಆ ಸಂಘಟನೆಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ಕಾಣ್ತಕ್ಕಂಥದ್ದು. ಇದು ಕೋಮುವಾದಕ್ಕೆ ಕಾರಣಗಳು ಅಂತಕ್ಕಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ಒಂದು ದೊಡ್ಡ ಸವಾಲಾಗಿದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ.
ವಿದ್ಯಾರ್ಥಿಗಳೇ, ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ಒಂದು ದೊಡ್ಡ ಸವಾಲಾಗಿದೆ. ಯಾವ ರೀತಿ ಆಗ್ತಾಯಿದೆ? ಕೋಮು ಸಂಘರ್ಷಗಳನ್ನು ಬಗೆಹರಿಸುವಲ್ಲಿ ಅಥವಾ ಅದನ್ನು ತಡೆಗಟ್ಟುವಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದ ಅಂತಕ್ಕಂಥದ್ದು ಒಂದು ದೊಡ್ಡ ಸವಾಲಾಗಿಯೂ ಕೂಡ ಇವತ್ತು ಪರಿಣಾಮವನ್ನು ಹೊಂದಿರುವಂಥದ್ದು. ಏನಾಗ್ತಾ ಇದೆ ಇಲ್ಲಿ? ಪ್ರಥಮವಾಗಿ ಕೋಮುವಾದ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದನ್ನು ಅಥವಾ ಅದನ್ನು ಯಾವ ರೀತಿ ನಿಭಾಯಿಸೋದಕ್ಕೆ ಇವತ್ತು ಧಕ್ಕೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರದಲ್ಲಿ ರಾಷ್ಟ್ರೀಯ ಏಕತೆಗೆ ಧಕ್ಕೆ ಆಗ್ತಾ ಇದೆ ಕೋಮುವಾದದಿಂದ, ಕೋಮು ಸಂಘರ್ಷದಿಂದ. ಭಾರತದಲ್ಲಿ ಹಲವಾರು ಧಾರ್ಮಿಕ ವೈರುಧ್ಯಗಳು ಅಥವಾ ಧಾರ್ಮಿಕ ಪಂಗಡಗಳು, ಧಾರ್ಮಿಕ ಪಕ್ಷಗಳು, ಸಂಘಟನೆಗಳು ಅಸ್ತಿತ್ವದಲ್ಲಿರುವುದರಿಂದ ಈ ಪಕ್ಷಗಳ ಒಂದು ವ್ಯವಸ್ಥೆಗಳಲ್ಲಿ ಅಥವಾ ಪಕ್ಷಗಳ ಒಂದು ಇರ್ತಕ್ಕಂಥ ಒಂದು ಸಮಗ್ರತೆ ಆಧಾರದ ಮೇಲೆ ಭಾರತದ ಮೇಲೆ ಅಗಾಧವಾದಂಥ ಅಥವಾ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನು ಉಂಟಾಗ್ತಕ್ಕಂಥದ್ದು. ಧಾರ್ಮಿಕ ಭಿನ್ನತೆಗಳಾಗಿರ್ತಕ್ಕಂಥ ಈ ಭಿನ್ನತೆ ವ್ಯವಸ್ಥೆ ಭಾರತದಲ್ಲಿ 1947 ಸುಮಾರಿಗೆ ಇದು ಕಂಡು ಬಂದಿರತಕ್ಕಂಥದ್ದನ್ನು ಹಾಗೂ ಇದರಿಂದ ಭಾರತ ಸಂಪೂರ್ಣವಾಗಿ ಕೋಮು ಸಂಘರ್ಷತೆ ಅಥವಾ ರಾಷ್ಟ್ರೀಯ ಏಕತೆಗೆ ಧಕ್ಕೆ ಆಗಿರುವುದೇ ಈ ಕೋಮು ಸಂಘರ್ಷ ಮನೋಭಾವನೆಯಿಂದ. ಯಾಕಂದರೆ 1947ರಲ್ಲಿ ಭಾರತ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಈ ಜಾತಿ ವ್ಯವಸ್ಥೆ ಅಥವಾ ಕೋಮು ಸಂಘರ್ಷ ಮನೋಭಾವನೆಯೇ ರಾಷ್ಟ್ರದ ವಿಭಜನೆಗೂ ಕೂಡ ಇದು ಕಾರಣ ಆಯಿತು ಅಂತಕ್ಕಂಥದ್ದನ್ನು, ಎರಡು ಉಪಖಂಡಗಳಾಗಿ ಎರಡು ಇರ್ತಕ್ಕಂಥ ರಾಷ್ಟ್ರಗಳಾಗಿ ಇವತ್ತು ನಿರ್ಮಾಣವಾದವು. ಒಂದು ಪಾಕಿಸ್ತಾನ, ಇನ್ನೊಂದು ಹಿಂದೂಸ್ತಾನ ಅಂತಕ್ಕಂಥದ್ದು. ದೇಶ ವಿಭಜನೆ ಆಯಿತು. ಇದು ಯಾಕೆ ಅಂದರೆ ಕೋಮು ಸಂಘರ್ಷತೆಯ ಭಾವನೆಯಿಂದ. ಇದು ರಾಷ್ಟ್ರದ ಏಕತೆಗೆ ಧಕ್ಕೆಯನ್ನು ತೊಡಗುತ್ತೆ. ಭಾರತದಲ್ಲಿ ಸಾಮಾಜಿಕ ಸಾಮರಸ್ಯದ ವ್ಯವಸ್ಥೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗಲಿ ಉಂಟಾಗುವುದಕ್ಕೆ ಆಗ್ತಾ ಇಲ್ಲ. ಇದರಿಂದ ಎರಡು ಕೋಮುಗಳ ನಡುವೆ ನಿರಂತರವಾಗಿರ್ತಕ್ಕಂತಹ ಸಂಘರ್ಷ ಆಗ್ತಾಯಿದೆ. ಆ ಎರಡು ಕೋಮುಗಳ ಮಧ್ಯೆ ಅಥವಾ ಎರಡು ಜಾತಿ ಸಮುದಾಯಗಳ ಮಧ್ಯೆ ದಿನದಿನಕ್ಕೂ ಕೂಡ ಸಮಸ್ಯೆ ಹೆಚ್ಚಾಗ್ತಾ ಹೋಗುವುದರಿಂದ ಇವರಿಬ್ಬರ ಮಧ್ಯೆ ಸಾಕಷ್ಟು ಕಂದಕಗಳು ಉಂಟಾಗಿ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯಲ್ಲಿ ಅಥವಾ ಪ್ರಜಾಪ್ರಸತ್ತಾತ್ಮಕ ಸರ್ಕಾರದಲ್ಲಿ ಕೋಮುವಾದದ ಬೆಳವಣಿಗೆಯನ್ನು ನಾವಿವತ್ತು ಕಾಣಬಹುದು ಅಂತಕ್ಕಂಥ. ಯಾಕಂದರೆ ಇಬ್ಬರ ಮಧ್ಯೆ ದಿನಕ್ಕೂ ಕೂಡ ಹಲವಾರು ವಿಚಾರಗಳಿಂದ, ಭಿನ್ನಾಭಿಪ್ರಾಯಗಳಿಂದ ಇವತ್ತು ಸಂಘರ್ಷಕ್ಕೆ ಅಥವಾ ರಾಷ್ಟ್ರದ ಏಕತೆಗೆ ಪ್ರಮುಖವಾಗಿರ್ತಕ್ಕಂಥ ಧಕ್ಕೆಯೂ ಕೂಡ ಇವತ್ತು ಆಗ್ತಾಯಿದೆ. ಎರಡನೆಯ ಪ್ರಮುಖ ವಿಚಾರವೆಂದರೆ ರಾಷ್ಟ್ರೀಯವಾದ ಮತ್ತು ದೇಶಾಭಿಮಾನಕ್ಕೆ ಧಕ್ಕೆ ಒದಗುತ್ತೆ. ಕೋಮುವಾದ ಅಂತಕ್ಕಂಥದ್ದು ಧಾರ್ಮಿಕ ಮೂಲಭೂತವಾದ ಅಥವಾ ಸಂಪ್ರದಾಯವಾದಿಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಹೇಗಾಗ್ತಾ ಇದೆ? ಈ ಧಾರ್ಮಿಕ ಮೂಲಭೂತವಾದಿಗಳು ಜನರನ್ನು ಧಾರ್ಮಿಕ ಅಸ್ಮಿತೆಯ ಹೆಸರಿನಲ್ಲಿ ಶೋಷಣೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಧರ್ಮವೇ ಮುಖ್ಯ, ರಾಷ್ಟ್ರ ಮುಖ್ಯ ಅಲ್ಲ ಅಂತಕ್ಕಂತಹ ಮನೋಭಾವನೆಯನ್ನು ಧಾರ್ಮಿಕ ಮುಖಂಡರು ಜನರಲ್ಲಿ ಬಿತ್ತಕ್ಕಂಥದ್ದನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ತಾ ಇದ್ದೀವಿ. ರಾಷ್ಟ್ರಕ್ಕೆ ಅಥವಾ ದೇಶಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ. ಕೇವಲ ಮನುಷ್ಯ ಅಥವಾ ರಾಷ್ಟ್ರದ ಪ್ರಜೆಗಳು ಧರ್ಮ, ಜಾತಿ ಅಂತಕ್ಕಂಥದ್ದನ್ನು ಇವತ್ತು ಪರಿಗಣಿಸಿಕೊಂಡು ರಾಷ್ಟ್ರದ ಒಂದು ಅಭಿಮಾನಕ್ಕೆ, ರಾಷ್ಟ್ರ ಅಂತಕ್ಕಂಥದ್ದರ ಒಂದು ವಿಚಾರದಲ್ಲಿ ಅಭಿಮಾನ ಅಂತಕ್ಕಂಥದ್ದಾಗಲಿ ಅಥವಾ ಅದರ ಬಗ್ಗೆ ತಾತ್ಸಾರ ಮನೋಭಾವನೆಯನ್ನು ರಾಷ್ಟ್ರದ ಬಗ್ಗೆ ಇವತ್ತು ಆಗ್ತಕ್ಕಂಥದ್ದು, ಕೇವಲ ಧರ್ಮವನ್ನೇ ಮುಖ್ಯ ಅಂತಕ್ಕಂಥ ಮನೋಭಾವನೆ ಹೊಂದಿರುವುದರಿಂದ ಇವರನ್ನೇನಾಗ್ತಾ ಇದೆ, ರಾಷ್ಟ್ರದ ಜನರು ಮತ್ತಷ್ಟು ಇರ್ತಕ್ಕಂಥ ಅಂಧಕಾರದ ಒಂದು ವ್ಯವಸ್ಥೆಗೆ ಕೂಡ ಇವತ್ತು ಹೋಗ್ತಕ್ಕಂಥದ್ದು ಆಗಿರುವುದರಿಂದ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಮತ್ತು ದೇಶಾಭಿಮಾನದ ಚಿಂತನೆಗಳು ಸಂಪೂರ್ಣವಾಗಿ ಇವತ್ತು ಮೂಲೆಗುಂಪು ಆಗಿರ್ತಕ್ಕಂಥದ್ದು. ಇವತ್ತು ರಾಷ್ಟ್ರಾಭಿಮಾನದ ಬಗ್ಗೆ ಚಿಂತನೆ ನಡೀತಾ ಇಲ್ಲ, ರಾಷ್ಟ್ರ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ನಡೀತಾ ಇಲ್ಲ, ರಾಷ್ಟ್ರಕ್ಕೆ ನಾವು ಏನು ಸೇವೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಜನರಲ್ಲಿ ಅಭಿಮಾನ ಇಲ್ಲ. ಕೇವಲ ಧರ್ಮ, ಜಾತಿ, ಸಮುದಾಯ ಅಂತಕ್ಕಂಥದ್ರ ಬಗ್ಗೆ ಪ್ರಮುಖವಾಗಿ ಇವರಿಗೆ ಆ ವಿಚಾರಗಳು ಇವತ್ತು ತಲೆಯಲ್ಲಿ ಹೋಗ್ತಾ ಇದ್ದಾವೆ ಹೊರತು ದೇಶ, ರಾಷ್ಟ್ರ, ದೇಶಾಭಿಮಾನ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿ ಜನ ಮರೆತು ಹೋಗಿ ಇವತ್ತು ಜಾತಿ ಸಮುದಾಯಗಳಿಗೆ ಕಟ್ಟು ಬೀಳ್ತಕ್ಕಂಥದ್ದನ್ನು ಪ್ರಮುಖವಾಗಿ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ಕಾಣ್ತಕ್ಕಂಥದ್ದು. ಈ ಕೋಮುವಾದ ರಾಷ್ಟ್ರೀಯವಾದ ದೇಶಾಭಿಮಾನಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಅಪಾಯಕಾರಿಯಾಗಿಯೂ ಕೂಡ ಪರಿಣಾಮವನ್ನು ಬೀರುತ್ತಿರುವಂತಹದ್ದನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಮೂರನೆಯ ಪ್ರಮುಖ ವಿಚಾರಗಳು ಅಂತಂದ್ರೆ ರಾಷ್ಟ್ರೀಯ ಅಭಿವೃದ್ಧಿಗೆ ತೊಡಕಾಗ್ತಕ್ಕಂಥದ್ದು.
ಈ ಕೋಮುವಾದ, ಕೋಮು ಸಂಘರ್ಷ, ಕೋಮು ಮನೋಭಾವನೆ ಇದು ರಾಷ್ಟ್ರದ ದೂರದೃಷ್ಟಿಕೋನವನ್ನು ಹಿಮ್ಮೆಟ್ಟಿಸ್ತಾ ಇದೆ, ಅಥವಾ ದೂರದೃಷ್ಟಿಕೋನಕ್ಕೆ ಇವತ್ತು ಕಡಿತವನ್ನು ಹಾಕ್ತಾ ಇದೆ, ಅಥವಾ ಅದನ್ನು ನಿಲ್ಲಿಸ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ, ಧಾರ್ಮಿಕ ನಾಯಕರು ಜಾತ್ಯತೀತ ಮೌಲ್ಯಗಳನ್ನು ಗಾಳಿಗೆ ತೂರ್ತಕ್ಕಂಥದ್ದು ಹಾಗೂ ಧಾರ್ಮಿಕ ಐಶ್ವರ್ಯತೆಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ನಾವು ಹೇಳ್ತೀವಿ ಭಾರತ ಜಾತ್ಯತೀತ ರಾಷ್ಟ್ರ, ಎಲ್ಲ ಜಾತಿ ಸಮುದಾಯದವರನ್ನು ನಾವು ಒಗ್ಗೂಡಿಸಿಕೊಂಡು ಹೋಗ್ತೀವಿ, ಎಲ್ಲ ಜಾತಿ ಸಮುದಾಯದವರು ಭಾರತದಲ್ಲಿ ಇದ್ದಾರೆ, ಭಾರತ ದೇಶ ಯಾವುದೇ ಧರ್ಮಕ್ಕೆ ಮಹತ್ವತೆ ಇಲ್ಲ, ಎಲ್ಲ ಧರ್ಮಗಳಿಗೂ ಮಹತ್ವತೆ ಕೊಡ್ತಾ ಇದೆ. ಇಂಥ ಒಂದು ವ್ಯವಸ್ಥೆಯನ್ನು ಧಾರ್ಮಿಕ ನಾಯಕರುಗಳು ಅನಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಆ ಧಾರ್ಮಿಕ ಒಂದು ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಒಂದು ಜಾತ್ಯತೀತ ಮೌಲ್ಯಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿಕೊಂಡು ಉದ್ರೇಕಕಾರಿಯಾಗಿರ್ತಕ್ಕಂಥ ಭಾಷಣಗಳನ್ನು ಮಾಡ್ತಕ್ಕಂಥದ್ದು, ಹಲವಾರು ಲೇಖನಗಳನ್ನು ಬರೀತಕ್ಕಂಥದ್ದು, ಹಾಗೂ ಈ ಭಾಷಣ ಮತ್ತು ಲೇಖನಗಳು ಜನಸಾಮಾನ್ಯರಲ್ಲಿ ಕೋಮು ಸಂಘರ್ಷ ಭಾವನೆಯು ಕೂಡ ಇವತ್ತು ಉಂಟಾಗ್ತಕ್ಕಂಥದ್ದು. ಇವತ್ತು ಹಿಂದೂಗಳಾಗಿರ್ಬೋದು, ಮುಸ್ಲಿಂ ಸಮುದಾಯ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಬೌದ್ಧರಾಗಿರ್ಬೋದು, ತಮ್ಮ ಜಾತಿ ಶ್ರೇಷ್ಠ ಅಂತಕ್ಕಂಥ ಮನೋಭಾವನೆ ಇದು ಒಳ್ಳೆಯದು. ಆದರೆ ಅನ್ಯ ಧರ್ಮವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಅವರನ್ನು ಯಾವುದಾದ್ರೂ ರೀತಿಯಲ್ಲಿ ಬೈತಕ್ಕಂಥದ್ದು ಅಥವಾ ಅವ್ಯಾಚ್ಯ ಶಬ್ದಗಳನ್ನು ಬಳಸ್ತಕ್ಕಂಥದ್ದು, ಈ ವ್ಯವಸ್ಥೆ ಏನು ಬೆಳೆದು ಬರ್ತಾ ಇದೆ, ಇದು ಕೋಮು ಸಂಘರ್ಷ ಭಾವನೆಯನ್ನು ಸಂಪೂರ್ಣವಾಗಿ ಮೂಡ್ತಾ ಇದೆ. ಇದು ಅಥವಾ ಕೋಮು ಸಂಘರ್ಷ ಭಾವನೆಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ರಾಷ್ಟ್ರೀಯ ಅಭಿವೃದ್ಧಿಗೆ ಅಥವಾ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ಇದೊಂದು ದುಷ್ಟ ಪರಿಣಾಮವನ್ನು ಕೂಡ ಇದು ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ಬೀರ್ತಕ್ಕಂಥದ್ದನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ನಾವಿಲ್ಲಿ ಕಾಣ್ತಕ್ಕಂಥದ್ದು ಆಗಿರುವುದರಿಂದ ಇವತ್ತು ನಾವು ನೋಡ್ತೀವಿ. ಇವತ್ತು ಇರ್ತಕ್ಕಂಥ ಒಂದು ಇವತ್ತು ಹಿಂದೂಗಳಲ್ಲಾಗಿರ್ಬೋದು, ಮುಸ್ಲಿಮರಲ್ಲಿರ್ತಕ್ಕಂತಹ ಮನೋಭಾವನೆಗಳಾಗಿರ್ಬೋದು, ಇವು ಎಲ್ಲವುಗಳು ಕೂಡ ಸಹಜವಾಗಿ ಇವತ್ತು ಮತ್ತೊಬ್ಬರ ಒಂದು ಅಸ್ಮಿತೆಗೆ ಅಥವಾ ಸಮುದಾಯದ ಅಸ್ತಿತ್ವಕ್ಕೆ ಸಾಕಷ್ಟು ಇವತ್ತು ಹಾನಿಯನ್ನು ಮಾಡ್ತಕ್ಕಂಥದ್ದಾಗಲಿ, ಅಥವಾ ಪರಸ್ಪರ ಸಮುದಾಯಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ತಕ್ಕಂಥದ್ದಾಗಲಿ, ಆ ಭಿನ್ನಾಭಿಪ್ರಾಯಗಳು ಜಗಳ, ತಂಟೆ, ತಕರಾರುಗಳಿಗೆ ಇವತ್ತು ಕಾರಣ ಆಗ್ತಕ್ಕಂಥದ್ದು. ಸರ್ಕಾರ ಯೋಜನೆಗಳನ್ನು ಕೊಟ್ಟರೆ ಆ ಸರ್ಕಾರವನ್ನು ಟೀಕಿಸುವಂತಹ ಒಂದು ವ್ಯವಸ್ಥೆಯು ಕೂಡ ನಮ್ಮಲ್ಲಿ ಬೆಳೆದು ಬರ್ತಾ ಇದೆ. ಯಾಕಂದರೆ ಹಿಂದೂಗಳಿಗೆ ಕೊಟ್ಟರೆ ಮುಸ್ಲಿಮರು ಟೀಕೆ ಮಾಡ್ತಕ್ಕಂಥದ್ದು, ಮುಸ್ಲಿಮರಿಗೆ ಕೊಟ್ಟರೆ ಹಿಂದೂಗಳು ಟೀಕೆ ಮಾಡ್ತಕ್ಕಂಥದ್ದು, ಕ್ರಿಶ್ಚಿಯನ್ರಿಗೆ ಕೊಟ್ಟರೆ ಹಿಂದೂಗಳು ಮುಸ್ಲಿಮರು ಟೀಕೆ ಮಾಡ್ತಕ್ಕಂಥದ್ದು, ಅಥವಾ ಬೌದ್ಧರಿಗೆ ಜೈನರಿಗೆ ಕೊಟ್ಟರೆ ಇವತ್ತು ಹಿಂದೂ ಮುಸ್ಲಿಮ್ ಇರ್ತಕ್ಕಂಥ ಕ್ರೈಸ್ತ ಸಮುದಾಯದವರು ಅದನ್ನು ಟೀಕೆ ಮಾಡ್ತಕ್ಕಂಥದ್ದನ್ನು ಪರಸ್ಪರವಾಗಿ ಈ ರೀತಿ ಟೀಕೆ ಮಾಡಿಕೊಂಡು ಹೋಗ್ತಾ ಇರುವುದರಿಂದ ಸರ್ಕಾರಕ್ಕೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಬೇಕು ಅಂದರೆ ಆ ಅಭಿವೃದ್ಧಿಗೆ ಸಾಕಷ್ಟು ತೊಡಕುಗಳು ಕೂಡ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ಆಗ್ತಕ್ಕಂಥದ್ದು. ಯಾಕಂದರೆ ಎಲ್ಲ ಸಮುದಾಯವನ್ನು ಹೊಂದಿರುವುದರಿಂದ ಭಾರತದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗಬೇಕಾಗಿರುವುದರಿಂದ ರಾಷ್ಟ್ರದ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಕೆಯಾಗಿಯೂ ಕೂಡ ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ಇರುವಂಥದ್ದನ್ನು ನಾವು ಇವತ್ತು ಕಾಣ್ತಕ್ಕಂಥದ್ದು ಆಗಿರುವುದರಿಂದ ಈ ರಾಷ್ಟ್ರೀಯ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಈ ಕೋಮು ಸಂಘರ್ಷ ಮನೋಭಾವನೆ ಅಂತಕ್ಕಂಥದ್ದಾಗಲಿ, ಕೋಮು ಮತ ಮನೋಭಾವನೆ ಅಂತಕ್ಕಂಥದ್ದಾಗಲಿ, ಪ್ರಜಾಪ್ರಭುತ್ವಕ್ಕೆ ಅಥವಾ ಪ್ರಜಾಪ್ರಭುತ್ವದಲ್ಲಿ ಯೋಜನೆಗಳನ್ನು ಜಾರಿಗೆ ತರುವುದಕ್ಕೆ, ಆ ಯೋಜನೆಗಳನ್ನು ಯಶಸ್ವಿಗೊಳಿಸುವುದಕ್ಕೆ ಈ ಇರ್ತಕ್ಕಂತಹ ಕೋಮು ಸಂಘರ್ಷ ಮನೋಭಾವನೆ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಸಾಕಷ್ಟು ಇವತ್ತು ಸವಾಲಾಗಿ ಅಥವಾ ಒಂದು ತೊಡಕಾಗಿ ಅಥವಾ ಒಂದು ಅಡಚಣೆಯಾಗಿಯೂ ಕೂಡ ಇದು ಪ್ರಮುಖವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು ಮುಂದಿನದಾಗಿ ಅಸಮರ್ಥ ರಾಜಕೀಯ ನಾಯಕತ್ವ. ಯಾಕಂದರೆ ಭಾರತ ಹಲವು ಇರ್ತಕ್ಕಂತಹ ಒಂದು ಬಹುಪಕ್ಷ ಪದ್ಧತಿಯನ್ನು ಹೊಂದಿದೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಸುಮಾರು ಭಾರತದಲ್ಲಿ ರಾಜಕೀಯ ಪಕ್ಷಗಳ ಒಂದು ವ್ಯವಸ್ಥೆ ಅಥವಾ ಅಸ್ತಿತ್ವವನ್ನು ಕಾಣ್ತೀವಿ. ಈ ರಾಜಕೀಯ ಪಕ್ಷದ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ಕೋಮು ಮನೋಭಾವನೆಯನ್ನು ನಿವಾರಿಸಿಕೊಂಡು ಸೌಹಾರ್ದಯುತವಾದಂತಹ ವ್ಯವಸ್ಥೆಯನ್ನು ಮೂಡಿಸುವಲ್ಲಿ ವಿಫಲತೆಯನ್ನು ಹೊಂದಿದ್ದಾರೆ. ಇವತ್ತು ರಾಜಕೀಯ ನಾಯಕರು ಜನರ ಮಧ್ಯೆ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಭಾವನೆಯನ್ನು ಬಿತ್ತುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದ್ದಾರೆ. ನಮ್ಮ ಸಮುದಾಯ, ನಮ್ಮ ಜಾತಿ, ನಮ್ಮ ಜನ ಅಂತಕ್ಕಂಥ ಮನೋಭಾವನೆ ಬೆಳೀತಾ ಇದೆ. ನಮ್ಮ ರಾಷ್ಟ್ರ, ನಮ್ಮ ದೇಶ ಅಂತಕ್ಕಂಥದ್ದಾಗಲಿ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆಯನ್ನು ರಾಜಕೀಯ ನಾಯಕರುಗಳು ಸಂಪೂರ್ಣವಾಗಿ ಮರೆತು
ಆ ಕೋಮು ಭಾವನೆಯನ್ನು ಮತ್ತಷ್ಟು ಬಿತ್ತಕ್ಕಂಥದ್ದಾಗಲಿ, ಇದರಿಂದ ಸೌಹಾರ್ದ ಮೂಡುವಲ್ಲಿ ವಿಫಲವಾಗ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಾಗಿರ್ಬೋದು, ಚುನಾವಣೆಯ ನಂತರದ ವ್ಯವಸ್ಥೆಗಳಲ್ಲಾಗಿರ್ಬೋದು. ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಬಂದರೆ ರಾಜಕೀಯ ನಾಯಕರುಗಳು ತಮ್ಮದೇ ಆಗಿರ್ತಕ್ಕಂಥ ಜಾತಿ ಸಮುದಾಯವನ್ನು ಮೇಲುಗಟ್ಟಿ ಮಾತನಾಡ್ತಕ್ಕಂಥದ್ದಾಗಲಿ, ಅಥವಾ ನಮ್ಮ ಜಾತಿ ಸಮುದಾಯದವರು ಅಂತಕ್ಕಂಥ ಒಂದು ವಿಚಾರದಲ್ಲಿ ಆ ರಾಜಕೀಯ ನಾಯಕನಿಗೆ ಜನರು ಮತಗಳನ್ನು ಚಲಾಯಿಸ್ತಕ್ಕಂಥದ್ದಾಗಲಿ, ಈ ವ್ಯವಸ್ಥೆಯನ್ನು ಕಾಣ್ತೀವಿ ನಾವು ಇವತ್ತು. ಆ ವ್ಯಕ್ತಿ ಚೆನ್ನಾಗಿದ್ದಾನೋ ಅಥವಾ ಅವನು ಎಜುಕೇಟೆಡೋ ಅನ್ಎಜುಕೇಟೆಡೋ, ಅಥವಾ ಅವನು ಭ್ರಷ್ಟಾಚಾರ ಮಾಡ್ಯಾನೋ ಭ್ರಷ್ಟಾಚಾರ ಮಾಡಿಲ್ಲನೋ, ಅಥವಾ ನಿಷ್ಪಕ್ಷಪಾತವಾಗಿ ಯೋಜನೆಗಳನ್ನು ಜಾರಿಗೆ ತಂದಾನೋ ಇಲ್ಲೋ ಅಂತಕ್ಕಂಥದ್ರ ಬಗ್ಗೆ ನಾವು ಪರಿಗಣಿಸ್ಕೊಳ್ಳೋದೇ ಇಲ್ಲ. ಇಲ್ಲೇನು ಮಾಡ್ತೀವಿ ಅಂತಂದರೆ, ಕೇವಲ ಅವನು ನಮ್ಮ ಜಾತಿಯವನು ಅಂತಕ್ಕಂತಹ ಮನೋಭಾವನೆಯಿಂದ ಆ ವ್ಯಕ್ತಿಗೆ ರಾಷ್ಟ್ರದ ಎಲ್ಲ ಒಂದು ಜನರು ಕೂಡ, ಅಥವಾ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜನರು ಕೂಡ ಅವನಿಗೆ ಇವತ್ತು ಅವನಿಗೆ ಅಥವಾ ಅವಳಿಗೆ ಮತ ಚಲಾಯಿಸುವಂಥದ್ದನ್ನು ಪ್ರಸ್ತುತ ದಿನಮಾನಗಳಲ್ಲಿ ನಾವಿವತ್ತು ಕಾಣ್ತಾ ಇದ್ದೀವಿ. ಒಂಥರ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ, ನಮ್ಮ ಜಾತಿ ಸಮುದಾಯದವರು ಇಷ್ಟಿದ್ದಾರೆ, ನನಗೀಗ ಇಷ್ಟು ಓಟುಗಳು, ಇಷ್ಟು ಮತಗಳು ನನಗೆ ಖಂಡಿತವಾಗಿಯೂ ಸಿಗ್ತಾವೆ. ಈ ಜಾತಿ ವ್ಯವಸ್ಥೆಗಳನ್ನು ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ಇವತ್ತು ಪ್ರಸ್ತುತ ದಿನಮಾನಗಳನ್ನು ಇವತ್ತು ಕಾಣ್ತಕ್ಕಂಥದ್ದು. ಹಾಗೂ ರಾಜಕೀಯ ಪಕ್ಷಗಳ ಒಂದು ವ್ಯವಸ್ಥೆಯಲ್ಲಿ ಜಾತಿ ಮತ್ತು ಕೋಮು ಆಧಾರಿತ ಹಿತಾಸಕ್ತಿಯನ್ನು ಸಾಧಿಸಿಕೊಳ್ಳಲು ಪ್ರಯತ್ನಿಸ್ತಕ್ಕಂಥದ್ದು. ಇನ್ನು ಆಗಲೇ ಹೇಳಿದ್ದೀನಿ ನಾನು ನಿಮಗೆ, ಓಲೈಸೇ ಮಾಡ್ತಕ್ಕಂಥದ್ದು, ಓಲೈಸುವಂತಹ ಒಂದು ವ್ಯವಸ್ಥೆಯೂ ಕೂಡ ಇವತ್ತು ಬೆಳೆದು ಬರ್ತಾ ಇದೆ. ಒಂದು ಜಾತಿಯನ್ನು, ಒಂದು ಸಮುದಾಯವನ್ನು ರಾಜಕೀಯ ಪಕ್ಷಗಳು ಯೋಜನೆಗಳನ್ನು ಕೊಡುವುದರ ಮೂಲಕ ಅಥವಾ ಅವರಿಗೆ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಅವರನ್ನು ಓಲೈಸಿಕೊಂಡು ಅವರ ಮತಗಳನ್ನು ಪಡೆದು ಅವರನ್ನು ಆಕರ್ಷಿಸಿ ಅಂತಿಮವಾಗಿ ಇರ್ತಕ್ಕಂತಹ ಅಸಮರ್ಥ ರಾಜಕೀಯ ನಾಯಕತ್ವಕ್ಕೆ ಪ್ರಮುಖವಾಗಿ ಜನರು ಕೂಡ ಇವತ್ತು ಅದಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥದ್ದನ್ನು ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕೂಡ ಇವತ್ತಿಲ್ಲಿ ಕಾಣ್ತಕ್ಕಂಥದ್ದನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಣ್ತೇವೆ. ಆಗಿರುವುದರಿಂದ ಇವತ್ತು ಅಸಮರ್ಥ ರಾಜಕೀಯ ನಾಯಕತ್ವವೂ ಕೂಡ ಈ ಕೋಮುವಾದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರಣ ಅಂತಕ್ಕಂಥದ್ದಾಗಲಿ ಅಥವಾ ಒಂದು ಸವಾಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವಲ್ಲಿ ಪರಿಗಣಿಸ್ಕೊಳ್ಬೇಕು. ಇನ್ನು ಕೊನೆಯದಾಗಿ ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಅಥವಾ ರಾಷ್ಟ್ರೀಯ ಸಾರ್ವಭೌಮ ಅಧಿಕಾರಕ್ಕೆ ಗಂಡಾಂತರ. ಯಾವುದೇ ಒಂದು ರಾಷ್ಟ್ರಕ್ಕೆ ಸಾರ್ವಭೌಮ ಅಧಿಕಾರ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಧಿಕಾರ ಎಂದು ಕೂಡ ನಾವಿಲ್ಲಿ ಹೇಳಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ರಾಷ್ಟ್ರ, ಯಾವುದೇ ಒಂದು ದೇಶ ಸಾಮಾಜಿಕ ಮತ್ತು ಧಾರ್ಮಿಕ ಭಿನ್ನತೆಗಳನ್ನು ಆಧರಿಸಿ ಆಂತರಿಕ ಸಮಸ್ಯೆಗಳಿಂದ ಕೂಡಿದಾಗ ಅದು ಜಾಗತಿಕ ಮಟ್ಟದಲ್ಲಿ ದುರ್ಬಲ ರಾಷ್ಟ್ರವಾಗುತ್ತೆ. ನಾವು ಭಾರತ ದೇಶ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಇಂಗ್ಲೆಂಡು, ರಷ್ಯಾ, ಅಮೇರಿಕಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತೊಂದು ರಾಷ್ಟ್ರಗಳು, ಯಾವುದೇ ರಾಷ್ಟ್ರ ಇವತ್ತು ಆಂತರಿಕವಾಗಿರ್ತಕ್ಕಂಥ ಧಾರ್ಮಿಕತೆಯ ಒಂದು ಹೆಸರಿನ ಆಧಾರದ ಮೇಲೆ ನಾವು ಜಗಳಾಡ್ಕೊತ ಹೋದ್ವಿ ಅಂತಂದರೆ, ಅಥವಾ ನಮ್ಮಲ್ಲಿರ್ತಕ್ಕಂಥ ಜಗಳ ತಂಡೆ ತಕರಾರುಗಳು ಮಿತಿಮೀರಿ ಹೋದವು ಅಂತಂದರೆ, ಇವತ್ತು ನಾವು ನೋಡ್ತೀವಿ ಭಾರತದಲ್ಲಿ ಹೋದರೆ ಹಿಂದೂ ಮುಸ್ಲಿಮರ ಜಗಳ ಇದೆ. ಇವತ್ತು ಇರಾಕ್ ಹೋದರೆ ಮುಸ್ಲಿಂ ಸಮುದಾಯದಲ್ಲೇ ಶಿಯಾ ಮತ್ತು ಸುನ್ನಿ ಪಂಥದ ಮಧ್ಯೆ ಭಿನ್ನಾಭಿಪ್ರಾಯ ಇದೆ. ಅಮೇರಿಕಾದಲ್ಲಿ ಹೋದರೆ ಕ್ರಿಶ್ಚಿಯನ್ರು ಮತ್ತು ಇರ್ತಕ್ಕಂಥ ಮುಸ್ಲಿಮರ ಮಧ್ಯೆ ಭಿನ್ನಾಭಿಪ್ರಾಯ ಇದೆ. ಈ ಭಿನ್ನಾಭಿಪ್ರಾಯ ಏನಾಗ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ದುರ್ಬಲ ರಾಷ್ಟ್ರಗಳನ್ನಾಗಿ ಗೋಚರಿಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ನಾವು ಇವತ್ತು ಕಾಣ್ತಕ್ಕಂಥದ್ದು. ಹಾಗೂ ಇದು ಏನಾಗುತ್ತೆ ಮುಂದೆ, ವಿದೇಶಿ ಆಕ್ರಮಣಕ್ಕೂ ರಾಷ್ಟ್ರ ಒಳಗಾಗುವ ಸಂಭವ ಇರುತ್ತೆ. ಯಾವ ಒಂದು ಸಮುದಾಯ ಇನ್ನೊಂದು ಬೃಹತ್ ಸಮುದಾಯದ ಒಂದು ತುಳಿತಕ್ಕೆ ಒಳಪಟ್ಟಂತಹ ಒಂದು ವರ್ಗ ವಿದೇಶಿ ಆಕ್ರಮಣಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸುತ್ತೆ. ನಮಗೆ ಇವತ್ತು ಅನ್ಯಾಯ ಆಗಿದೆ ಅಂತ ಇಟ್ಕೊಂಡು ಬೇರೆ ರಾಷ್ಟ್ರದಲ್ಲಿರ್ತಕ್ಕಂಥ ಆಕ್ರಮಣ ಆಗಲಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇವತ್ತು ಅಂತಕ್ಕಂಥದ್ದು. ಇದರಿಂದ ವಿದೇಶಿ ಇರ್ತಕ್ಕಂಥ ಆಕ್ರಮಣಕ್ಕೂ ಒಳಗಾಗ್ತಕ್ಕಂತೆ ಹಾಗೂ ಏಕತೆಯಿಂದ ಇರ್ತಕ್ಕಂಥದ್ದನ್ನು ಕೂಡ ಇವತ್ತು ಆಗದೇ ಇರುವುದರಿಂದ ನಮ್ಮಲ್ಲಿ ಏಕತೆಯಿಂದ ಇದ್ದರೆ ಮಾತ್ರ ರಾಷ್ಟ್ರವನ್ನು ಅಥವಾ ಸಮಗ್ರವಾದಂತಹ ಶಕ್ತಿಶಾಲಿಯಾದಂಥ ರಾಷ್ಟ್ರವನ್ನು ನಿರ್ಮಾಣ ಮಾಡಬಲ್ವು ಅಂತಕ್ಕಂಥದ್ದು ಜನರಲ್ಲಿ ಇಲ್ಲದೇ ಇದ್ದರೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಸಿಲುಕಿಕೊಳ್ಳುತ್ತೆ. ಜನರಲ್ಲಿ ಏಕತೆ ಬೇಕು ಹಾಗೂ ರಾಷ್ಟ್ರ ನಿರ್ಮಾಣ ಮಾಡಬಲ್ಲು ಅಂತಕ್ಕಂತಹ ಒಂದು ಮನೋಭಾವನೆ ಬೇಕು ಅಥವಾ ಆತ್ಮಸ್ಥೈರ್ಯ ಬೇಕು.
ಇದು ಇಲ್ಲದಿದ್ದರೆ ದೇಶ ಸಂದಿಗ್ಧ ಪರಿಸ್ಥಿತಿ ಅಂದರೆ ಕಠಿಣ ಪರಿಸ್ಥಿತಿಯನ್ನು ರಾಷ್ಟ್ರ ಇವತ್ತು ಇಲ್ಲಿ ಎದುರಿಸಬೇಕಾಗುತ್ತೆ. ಹಾಗಿರುವುದರಿಂದ ದೇಶದ ಪ್ರತಿಯೊಬ್ಬ ಪ್ರಜೆಗಳು, ರಾಜಕೀಯ ನಾಯಕರು ಈ ಇರ್ತಕ್ಕಂತಹ ರಾಷ್ಟ್ರೀಯದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಇವತ್ತು ನಮ್ಮದೇ ಆದಂತಹ ಕಾರ್ಯಚಟುವಟಿಕೆಗಳನ್ನು ಅಥವಾ ಒಂದು ವ್ಯವಸ್ಥೆಯನ್ನು ಇವತ್ತು ನಾವಿವತ್ತು ಹೊಂದಬೇಕಾಗಿದೆ. ಅಕಸ್ಮಾತ್ ರಾಜಕೀಯ ನಾಯಕರು, ದೇಶದ ಪ್ರಜೆಗಳು ಈ ಸಾರ್ವಭೌಮತ್ವಕ್ಕೆ ವಿರುದ್ಧವಾಗಿ ಏನಾದರೂ ವರ್ತಿಸಿದರು ಅಂತಂದರೆ ರಾಷ್ಟ್ರ ಗಂಡಾಂತರ ಪರಿಸ್ಥಿತಿಯನ್ನು ಕೂಡ ಅಥವಾ ಸ್ಥಿತಿಗತಿಯನ್ನು ಇವತ್ತು ತಲುಪುತ್ತೆ ಅಥವಾ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ನಾವಿಲ್ಲಿ ಪರಿಗಣಿಸ್ಕೊಳ್ಬೇಕು. ಆಗಿರುವುದರಿಂದ ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಅಥವಾ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಕೋಮುವಾದ ಅಂತಕ್ಕಂಥದ್ದು ಅತಿಯಾಗಿ ಹೋಯಿತು ಅಥವಾ ಬೆಳೀತು ಅಂತಂದರೆ ಅದು ಮುಂದೊಂದು ದಿನ ರಾಷ್ಟ್ರದ ಏಕತೆಗೆ ಅಥವಾ ಸಾರ್ವಭೌಮತ್ವಕ್ಕೆ ಗಂಡಾಂತರ ತರ್ತಕ್ಕಂಥದ್ದು ಶತಸಿದ್ಧ ಅಂತಕ್ಕಂಥದ್ದಾಗಲಿ ಅಥವಾ ತರಬಹುದು ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಪ್ರಸ್ತುತ ದಿನಮಾನಗಳಲ್ಲಿ ಕೂಡ ಇವತ್ತಿಗೆ ನಾವು ಹೊಂದತಕ್ಕಂಥದ್ದು. ಆಗಿರುವುದರಿಂದ ರಾಷ್ಟ್ರೀಯ ಸಾರ್ವಭೌಮತ್ವದ ಅಧಿಕಾರಕ್ಕೆ ಗಂಡಾಂತರ ಇವತ್ತು ಕೋಮು ಸಂಘರ್ಷ ಮನೋಭಾವನೆಯಿಂದ ಇವತ್ತು ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಕೂಡ ಇಲ್ಲಿ ತಿಳಿಬೋದು ಅಂತಕ್ಕಂಥ. ಉಳಿದಿರೋದನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ.